ಭಗವಂತ ನನ್ನ ಗೊತ್ತಿರೋ ಪ್ರಕಾರ ಒಂದೊಂದು ಕೆಟ್ಟದ ನಡೆದಾಗಲೂ ಒಂದು ಅವಕಾಶ ಮಾಡ್ತಾರೆ. ನಿಮಗೆ ಸಾಲ ಇದ್ದರೆ ಅಥವಾ ನಿಮಗೆ ಸಾಲ ಇಲ್ಲ, ಬೇರೆ ಯಾರಿಗಾದರೂ ನಿಮಗೆ ಗೊತ್ತಿರೋ ಸಾಲ ಇದ್ದರೆ ದಯವಿಟ್ಟು ಈ ಬಳೆಗಳನ್ನು ಚೆನ್ನಾಗಿ ಕೇಳಿಸಿಕೊಳ್ಳಿ ಪ್ರೀತಿ ಬಂಧುಗಳೇ. ಆ ಒಳಗಿರತಕ್ಕಂತಹ ಬಳೆಗಳೇ ನಮಗೆ ಒಡೆತನ ಕೊಟ್ಟಿತ್ತು ಅಂತ. ಮೇಕೆದು ಹಸುದು ಎಮ್ಮೆ ಮೂರು ಸಗಣಿಯನ್ನ ಒಂದು ದೊಡ್ಡದೊಂದು ಅಡಿಕೆ ತಟ್ಟೆಯಲ್ಲಿ ಹಾಕಿ ಮುದ್ದೆ ತರ ಮಾಡಬೇಕು. ಅಂತಹ ದುಷ್ಟ ನಮ್ಮ ಸಾಲಗಾರರನ್ನ ದೂರ ಇಡಬೇಕಾದರೆ, ಅಂದ್ರೆ ಪೂರ್ಣವಾಗಿ ನಮ್ಮ ಮನಸ್ಸಿಂದ ನಮ್ಮ ಮನೆಯಿಂದ ಒಡೆದು ಓಡಿಸಬೇಕಾದ್ರೆ ಈ ತಾಂತ್ರಿಕವನ್ನ ನೀವು ಮಾಡಿಕೊಳ್ಳಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಹೆಣ್ಮಕ್ಳಿಗೆ ಒಂದು ರೀತಿ ಎಮೋಷನ್ಸು ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಗುರುಗಳೇ. ವಿಶೇಷವಾಗಿ ಹೇಳಬೇಕು ಅಂದರೆ ಈ ಗಾಜಿನ ಬಳೆಗಳು ಹಾಕ್ಕೊಳ್ಳುವಾಗ ಅದೇನಾದರೂ ನಮ್ಗೆ ಆಗದಿರ ಹೊಡೆದೋಯ್ತು ಅಂದರೆ ನಂಗೆ ಏನೋ ಕೆಟ್ಟದಾಗತ್ತೆ, ಅಥವಾ ಈ ಅರ್ಶಿನ ಕುಂಕುಮ ಇಟ್ಕೊಳ್ಳುವಾಗ ಚೆಲ್ಲೋಯ್ತು, ಕೈ ತಪ್ಪಿ ನೋಡೇ ಇರೋದಿಲ್ಲ, ಸಡನ್ನಾಗಿ ತಿರುಗ್ದಾಗ ಬಿದ್ದೋಯ್ತು ಅಂದರೆ ಓ ಏನೋ ಬ್ಯಾಡ್ ಇದು ಅಂತ. ಸೊ ಈ ಥರ ಬಳೆ ಹಾಕ್ಕೊಳ್ಳುವಾಗ ಏನಾದರೂ ಅದು ಹೊಡಿತು ಅಂತಂದರೆ ನಮ್ಗೆ ಏನಾದರೂ ಇಂಡಿಕೇಶನ್ ಕೊಡ್ತಾ ಇದೆಯಾ ನಮಗೆ ಕೆಡಕ್ಕಾಗತ್ತೆ ಅನ್ನುವಂಥದ್ದು, ಅಥವಾ ಅದು ನಮ್ಗೆ ಆಗಲಿಲ್ಲ ಅಂತ ಹೊಡೆದೋಯ್ತು ಅಂತ ನಾವು ಕನ್ಸಿಡರ್ ಮಾಡಿ ಸುಮ್ಮನೆ ಆಗಬೇಕಾ? ಇದನ್ನು ನಾವು ಯಾವ ಥರ ಪರಿಗಣಿಸಬೇಕಾಗತ್ತೆ ಗುರುಗಳೇ? ಈ ವಿಚಾರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಇದು. ಕಾರಣ ಏನು ಅಂದರೆ ಎಲ್ಲರೂ ತಿಳ್ಕೊಳ್ಳೋದೇ ಹಾಗೆ, ಹೊಡೆದೋಯ್ತೋ ಇನ್ನು ಮುಗಿದೋಯ್ತು. ಅದರಲ್ಲೂ ಶುಕ್ರವಾರ ಮಂಗಳವಾರ ಆಯಿತು ಅಂದರೆ ಒಂದು 5-6 ಜನಕ್ಕೆ ಕಾಲ್ ಮಾಡಿ ಕೇಳಿಬಿಡ್ತಾರೆ. ನನಗೂ ತುಂಬ ಸಲ ಕೇಳಿದ್ದಾರೆ, ಯಾರನ್ನಾದ್ರೂ ಕೇಳಿ ಹೇಳಿ ಈ ಥರ ಹೇಳಿ ಅಂತ. ಭಗವಂತ ನನಗೆ ಗೊತ್ತಿರೋ ಪ್ರಕಾರ ಒಂದೊಂದು ಕೆಟ್ಟದ ನಡೆದಾಗಲೂ ಒಂದೊಂದು ಅವಕಾಶ ಮಾಡಿಕೊಡ್ತಾನೆ. ಒಂದೊಂದು ಕೆಟ್ಟದ ನಡೆದಾಗಲೂ ಬರೆದಿಟ್ಕೊಳ್ಳಿ. ಒಂದು ಕೆಟ್ಟದ ನಡೀತೆ ಅಂತಂದರೆ ನೀವು ಬಹುಶಃ ಉದ್ಧಾರ ಆಗಿದ್ರಿ ಅಂತ ಅರ್ಥ. ನೀವು ಎಚ್ಚೆತ್ಕೊಳ್ಳಿ, ಅಲ್ಲೇ ಸ್ವಲ್ಪ ನೀವು ಭಯ ಪಟ್ಕೊಂಡು ಭೀತಿ ಒಳಗಾದ್ರೆ ಅಂತಂದರೆ ನಿಮ್ಮನ್ನು ನೀವೇ ಏನು ಹೇಳಬೇಕು ನನಗೆ ಗೊತ್ತಿಲ್ಲ, ಆ ಪದ ಬಳಸಬಾರ್ದು, ನಾನು ಹಾಗೆ ಮಾಡ್ಕೊಳ್ತೀರ ಅಂತ ಅರ್ಥ. ಅದಕ್ಕಾಗಿ ಬಳೆ ಏನಾದರೂ ಒಡೆದೋಯ್ತು ಅಂತಂದರೆ ಪ್ರೀತಿಯ ಬಂಧುಗಳೇ ಬರೆದಿಟ್ಕೊಳ್ಳಿ. ಬಹುಶಃ ನಿಮಗೆ ಸಾಲ ಇದ್ದರೆ ಅಥವಾ ನಿಮಗೆ ಸಾಲ ಇಲ್ಲ, ಬೇರೆ ಯಾರಿಗಾದರೂ ನಿಮಗೆ ಗೊತ್ತಿರೋರು ಸಾಲ ಇದ್ದರೆ ದಯವಿಟ್ಟು ಈ ಬಳೆಗಳನ್ನ ಕೊಟ್ಬಿಡಿ. ನಿಮಗೆ ಸಾಲ ಇತ್ತು ಅಂದರೆ ಇದೊಂದು ದೊಡ್ಡ ಚಮತ್ಕಾರ. ಆಗತಕ್ಕಂತಹ ಅಪಭ್ರಂಶದ್ದೇನಾದರೂ ನಿಮಗೆ ಅನ್ನಿಸಿದರೆ, ಅಪಶಕುನ ಅಂತ ನಿಮಗೆ ಅನ್ನಿಸಿದರೆ ಪ್ರೀತಿಯ ಬಂಧುಗಳೇ, ಆ ಒಡೆದೋಯ್ತಲ್ಲ ಬಳೆ, ಹಾಗಂತೇಳಿ ಹೊಡಿಲಿಕ್ಕೆ ಕಾಯ್ತಾ ಇರಬಾರ್ದು ನೀವು. ಆಕಸ್ಮಿಕ ಬಳೆ ಒಡೆದೋದರೆ, ಬಳೆ ಹೊಡೀತು ಅಂತಂದರೆ ನಿಮ್ಗೆ ಗೊತ್ತಿರೋ ಕಡೆ ಯಾರಿಗಾದ್ರೂ ಕೇಳಿ, ಅಮ್ಮ ಆಕಸ್ಮಿಕ ಬಳೆ ಹೊಡೆದ್ಬಿಟ್ರೆ ಆ ಬಳೆ ಹೊಡೆದಿರೋ ಬಳೆ ನನಗೆ ಕೊಡಿ ಅಂತ ಯಾರಿಗಾದ್ರೂ ಕೇಳಿ. ನಿಮ್ಗೆ ಗೊತ್ತಿರುವಂತಹ ಸ್ನೇಹ ವರ್ಗದಲ್ಲಿ, ಬಂಧು ವರ್ಗದಲ್ಲಿ ಕೇಳಿ. ಆ ಒಡೆದಿರುವ ಬಳೆಗಳನ್ನು 2 ಪೀಸು ಅಥವಾ 3 ಪೀಸು ಆಗಿರುತ್ತೆ. ಮತ್ತು ಅದನ್ನು 10 ಪೀಸ್ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಒಡೆದಿರೋ ಬಳೆನ ಬೇಕಾದರೆ 10-15 ಪೀಸ್ ಮಾಡ್ಕೊಳ್ಳಿ, ಅಭ್ಯಂತರವಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಆ ಒಡೆದಿರತಕ್ಕಂತಹ ಬಳೆಗಳೇ ನಮಗೆ ಒಡೆತನ ಕೊಟ್ಟಿತ್ತು ಅಂತ. ಅಂತಹ ಒಡೆತನ ಹೇಗೆ ಕೊಟ್ಟಿತ್ತು ಅಂತಂದರೆ ನೀವು ಈ ಸಗಣಿಯನ್ನು ವ್ಯವಸ್ಥೆ ಮಾಡ್ಕೋಬೇಕು. ಯಾವ ಥರ ಸಗಣಿ ಅಂತಂದರೆ ಮೇಕೆದು, ಅದೇನದು ಚಿಕ್ಕ ಚಿಕ್ಕ ಪಿಚ್ಕೆ ಅಂತಾರಲ್ಲ, ಹಾಗೆ ಹಾಕಬಹುದು ಬಹುಶಃ. ಆ ಮೇಕೆದು, ಕುರಿದು ಬೇಡ, ಮೇಕೆದು ಸ್ವಲ್ಪ, ಎಮ್ಮೆದು ಸ್ವಲ್ಪ, ಹಸುದು ಸ್ವಲ್ಪ. ಈ 3 ಸಿಕ್ಕಿದ್ರೆ ಬಹಳ ಅದ್ಭುತ. ಸಿಗ್ತವೆ ನಿಮಗೇನು ತುಂಬ ದೊಡ್ಡ ತಾಪತ್ರ ಏನಿಲ್ಲ. ಮೇಕೆದು, ಹಸುದು, ಎಮ್ಮೆದು 3 ಸಗಣಿಯನ್ನು ಒಂದು ದೊಡ್ಡದೊಂದು ಅಡಿಕೆ ತಟ್ಟೆಯಲ್ಲಿ ಹಾಕಿ ಮುದ್ದೆ ಥರ ಮಾಡ್ಕೋಬೇಕು. ಆ ಮುದ್ದೆ ಥರ ಮಾಡ್ಕೊಂಡಿದ್ದ ಈ ಸಗಣಿಗೆ ಈ ಹೊಡೆದೋಗಿತ್ತಲ್ಲ ಆ ಬಳೆ ಪೀಸ್, ಅದನ್ನು ಒಂದೊಂದಾಗಿ ಚುಚ್ಚಬೇಕು. ಯಾರ ಬಳಿ ಎಷ್ಟು ಸಾಲ ಇದೆಯೋ ಆ ಸಾಲದವನ ಹೆಸರು ತಿಳ್ಕೊಳ್ಳೋದು, ಒಂದೊಂದು ಚುಚ್ಚುತ್ತಾ ಬರೋದು. ನಿಮ್ಮ ಮನಸ್ಸನ್ನು ಒಡೆದಾಕಿದ್ದಾನವ. ಬಹುಶಃ ನಿಮಗೆ ಆ ಮಾತುಗಳು ಈ ಮಾತುಗಳು ಅಂದು ನಿಮ್ಮ ಮನಸ್ಸು ಒಡೆದೋಗಿದೆ. ಈಗ ಅವನನ್ನು ಓಡಿಸುವ ದಿನ ಬಂದಿದೆ. ಈಗ ನಿಮಗೆ ಒಂದು ಅವಕಾಶವನ್ನು, ಅದನ್ನು ಹೇಳಿದ್ದಾನೆ ಭಗವಂತನವನ ಅವಕಾಶ ಕೊಡ್ತಾನೆ. ಬಿಟ್ಟರೆ ಅವನು ಯಾವತ್ತೂ ತೊಂದರೆ ಅನ್ನೋದು ಚರಿತ್ರೆಯಲ್ಲೇ ಇರಲ್ಲ. ನಾವು ಮಾಡ್ಕೊಂಡಿರ್ತೀವಿ ತೊಂದರೆ, ಬಿಟ್ಟರೆ ಅವನು ಅದಕ್ಕೆ ಮಾಡೋಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ಒಡೆದಿದ್ನಲ್ಲ, ಏನೇನೋ ಅಪಭ್ರಂಶದ ಮಾತುಗಳು ಅಂದು ಮಾನವಾಗಿ ಬೈದು ನಿಮ್ಮನ್ನು ಬಹುಶಃ ನೀವು ಏನಕ್ಕೋ ತಗೊಂಡಿದ್ರು, ಯಾಕೋ ತಕ್ಷಣ ಕೊಡೋಕ್ಕಾಗಲಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಇಂತಹದ್ರಿಂದ ಹೊರಗೆ ಬರಬೇಕಂತಂದರೆ ಅಂತಹ ದುಷ್ಟ ನಮ್ಮ ಸಾಲಗಾರನನ್ನು ದೂರ ಇಡಬೇಕಾದರೆ, ಅಂದರೆ ಪೂರ್ಣವಾಗಿ ನಮ್ಮ ಮನಸ್ಸಿಂದ, ನಮ್ಮ ಮನೆಯಿಂದ
ಒಡೆದು ಓಡಿಸ್ಬೇಕಾದ್ರೆ ಈ ತಾಂತ್ರಿಕವನ್ನು ನೀವು ಮಾಡಿಕೊಳ್ತೀರಿ. ಆ ಸಗಣಿಯನ್ನು ಕರೆಕ್ಟಾಗಿ ಎಷ್ಟು ಪೀಸ್ಗಳಿದಾವೆ ಅಷ್ಟು, ಎಷ್ಟಾಗುತ್ತೋ ಅಷ್ಟು, ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕೂಡ ನೆನಪು ಮಾಡ್ಕೊಂಡು ಒಂದೊಂದು ಚುಚ್ಚುತ್ತಾ ನಿಮ್ಮ ಮನೆಯ ಟೆರೇಸ್ ಮೇಲೆ ಒಟ್ಟಾರೆ ಅದು ಚೆನ್ನಾಗಿ ಒಣಗಬೇಕು. ಪೂರ್ಣವಾಗಿ ಒಣಗಬೇಕು ಅಂತ ಎಲ್ಲಿ ತನಕ 29 ದಿನಗಳ ಕಾಲ ಒಣಗಿಸ್ಬೇಕು ಅದನ್ನು. ಆ 29ನೇ ದಿನ ಅಥವಾ 30ನೇ ದಿನ ತೆಗೆದುಕೊಂಡು ಹೋಗಿ ಜಾಲಿ ಮರ ಮುಳ್ಳು ಬಿಡ್ತಾ ಇರುತ್ತಲ್ಲ, ಯಾಕಂದ್ರೆ ನಮ್ಮ ಮನಸ್ಸು ಚುಚ್ಚಿದೆ ನಾವು, ಈ ಬಳೆ ಹೊಡೆದವರು ಕೂಡ ಇನ್ನೇನೋ ನಿಮ್ಮ ಮನಸ್ಸು ಚುಚ್ಚಬಹುದು ಅನ್ನೋ ಬಾಧೆಯಲ್ಲಿದ್ದೀರಿ, ಅನ್ನೋ ವ್ಯಥೆಯಲ್ಲಿದ್ದೀರಿ. ಅದಕ್ಕಾಗಿ ಇದ್ಯಾವುದು ಆಗಬಾರದಂತಂದರೆ ನೀವು ಆ ಒಂದು ಜಾಲಿ ಮರದ ಬುಡದಲ್ಲಿ ಹೋಗಿ ಒಂದಷ್ಟು ಕರ್ಪೂರವನ್ನು ಅದರ ಮೇಲೆ ಪುಡಿ ಮಾಡಿ ಹಾಕಿ ಬೆಂಕಿ ಹಚ್ಚಿ ಬರ್ತೀರಿ. ನೀವು ಆ ಕಡೆ ತಿರುಗೋ ನೋಡಲ್ಲ, ಮನೆಗೆ ಬರ್ತೀರಿ. ಸಾಧ್ಯವಾದರೆ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖವನ್ನು ತೊಳೆದುಕೊಂಡು ಒಂದು ಲೋಟ ಹಾಲು, ಅದು ಕೂಡ ತುಂಬ ಚೆನ್ನಾಗಿ ಕಾಯಿಸಬೇಡಿ, ಹಸಿ ಹಾಲಿಗೆ ಒಂದಷ್ಟು ಬೆಲ್ಲವನ್ನು ಹಾಕಿ ಅಥವಾ ಉಗುರು ಬೆಚ್ಚಗೆ ಅದನ್ನು ಕಾಯಿಸಿಕೊಂಡು ಆ ಹಾಲನ್ನು ನೀವು ಘಟ ಕುಡಿತೀರಪ್ಪ. ಉತ್ತರ ದಿಕ್ಕನ್ನು ನೋಡ್ತೀರಪ್ಪ. ಕುಬೇರನನ್ನು ಮಹಾಲಕ್ಷ್ಮಿ ನೆನಪು ಮಾಡ್ಕೊಳ್ತೀರಪ್ಪ, ಲಕ್ಷ್ಮೀನಾರಾಯಣ ನೆನಪು ಮಾಡ್ಕೊಳ್ತೀರಪ್ಪ, ಪಾರ್ವತಿ ಪರಮೇಶ್ವರ ನೆನಪು ಮಾಡ್ಕೊಳ್ತೀರಿ. ಅಲ್ಲಿಂದ ನಡೆಯೋದೇ ಒಂದು ದೊಡ್ಡ ಚಮತ್ಕಾರ. ಬಳೆ ಒಡೆದರೆ ಒಡೆತನ ಬಂದೀತು, ಜ್ಞಾಪಕ ಇಟ್ಕೊಳ್ಳಿ ನನ್ನ ಪ್ರೀತಿಯ ಬಂಧುಗಳೇ. ಗುರುಗಳನ್ನ ನಾನು ಏನು ಅನ್ಕೊಂಡೆ ಅಂದರೆ, ಏನೋ ಇದು ಅಪಶಕುನದ ಸಂಕೇತ ಇರಬಹುದು ಅಥವಾ ನಮ್ಗೇನೋ ಕೆಟ್ಟಕ್ಕಾಗತ್ತೆ ಅಥವಾ ಕೆಡಕ್ಕಾಗತ್ತೆ ಅನ್ನೋ ಇಂಡಿಕೇಶನ್ ಕೊಡುತ್ತೆ ಅಂದ್ಕೊಂಡೆ. ಬಟ್ ಈ ರೀತಿ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಡೆತನ ಬರುತ್ತೆ ಅಂತಂದ್ರೆ ನಿಜಕ್ಕೂ ಒಂಥರ ನೀವಾಗ ನೀವು ಹೊಡಿಬೇಡಿ. ಅದು ಖಂಡಿತ ಆಕಸ್ಮಿಕವೇ ಆಗಬೇಕದು. ಹೌದು. ಈಗ ಮಾವಿನ ಹಣ್ಣು ಬೇಕೇ ಬೇಕು ಅಂತೇಳಿ ನೀವು ಸಣ್ಣದನ್ನು ತೊಗೊಂಡೋಗಿ ದೊಡ್ಡದು ಮಾಡ್ತೀನಿ ಅಂತೇಳಿ ಅದಕ್ಕೆ ನೀರು ತುಂಬಿಸೋದು, ಇಂಜೆಕ್ಷನ್ ತುಂಬಿಸೋದು ದೊಡ್ಡ ಆಗಿತ್ಯಾ? ಖಂಡಿತ ಸಾಧ್ಯವೇ ಇಲ್ಲ. ಅದಾಗ ಅದೇನೇ ಆಗಬೇಕು, ಅದಕ್ಕೊಂದು ಪ್ರೋಸೆಸ್ ನಡೀತಾ ಇರುತ್ತೆ. ಆ ದಿನ ನಿಮಗೆ ಬಂದಿದೆ ಅಂತಂದರೆ, ಒಡೆದು ಬಿಟ್ಟು ಅಂತಂದರೆ ಇದನ್ನು ಸದಾವಕಾಶವನ್ನಾಗಿ ನೀವು ಬಳಸ್ಕೊಳ್ಳಿ. ಖಂಡಿತ ಗುರುಗಳೇ, ಅದ್ಭುತವಾಗಿರುವಂಥ ಮಾಹಿತಿ. ಬಹುಶಃ ಇದು ನಾವು ಯಾವತ್ತೂ ವಿಡಿಯೋನಲ್ಲಿ ಮಾಡೇ ಇರಲಿಲ್ಲ. ಇದೇ ಪ್ರಥಮವಾಗಿ ನಾನು ಕೇಳಿದ್ದು ಕೂಡ. ತಾವು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಬಳೆ ಹೊಡೆದೋಯ್ತು ಅಂತ ಹೆಣ್ಮಕ್ಳು ಬೇಜಾರು ಮಾಡ್ಕೊಳ್ಬೇಡಿ. ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ತಾಂತ್ರಿಕ ಪದ್ಧತಿಯನ್ನು ನೀವು ಫಾಲೋ ಮಾಡೋದ್ರಿಂದ ಸೊ ನಿಮಗೂ ಕೂಡ ಒಡೆತನ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.